ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ಕನ್ಸಲ್ಲಿ ಕಂಡಿದ್ದನ್ನ ನಾನು ಎಲ್ಲಿ ಹುಡ್ಕೋಕ್ ಬಂದಿದ್ದೀನಿ ಅನ್ನೋದು ನಿನಗೆ ನಾನೇ ನಿನ್ನ ಕನಸಿನಲ್ಲಿ ಬಂದು ಇಲ್ಲಿಗೆ ಬರಕ್ಕೆ ಹೇಳಿದ್ದು. ನಾನು ನಿನಗೆ ಕೊಡ್ತಾ ಇರೋ ಈ ದ್ರವನ ಬಂಗಾರಿಗೆ ಕುಡಿಸು. ಆತನಿಗೆ ಒದಗಿರೋ ಎಲ್ಲ ಸಮಸ್ಯೆನೂ ಪರಿಹಾರ ಆಗತ್ತೆ. ಇದೇನು ಮೇಡಮ್ ಕುಡ್ಕಿಯಲ್ಲಿ ಕೊಡ್ತಾ ಇದ್ದೀರಾ? ಔಷಧಿ. ಇದು ಅಮ್ಮನವ್ರ ಪ್ರಸಾದ. ಅಜ್ಜಿ ತಗೊಳ್ಳಿ. ಅಜ್ಜಿ ಅಪ್ಪನ ವಿಷಯ ನನಗೆ ಗೊತ್ತಾಯ್ತಾ? ಇಲ್ಲ ಕಣೀರನ್ ಮೈ, ಇನ್ನು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಪ್ರಾಣಗ್ರಹಣ ಪೂಜೆ ಮುಗೀತು, ಎಲ್ಲ ಸರಿಯಾಗಿ ಆಯಿತು. ಆದರೆ ಇನ್ನು ಹೇಗೆ ಬಂಗಾರಿ ಬಂದಿಲ್ಲ? ಓ, ಅಮ್ಮನವ್ರಿಗೆ ಮೆಚ್ಚುಗೆ ಆಗಿಲ್ಲ ಅನ್ಸತ್ತೆ ನಾನು ಮಾಡಿದ ಪೂಜೆ. ನಾನೀಗ ವಿಷ ಕುಡಿಬೇಕು ಅಲ್ವಾ? ಅಯ್ಯಯ್ಯೋ, ಹಾಗೆ ಮಾಡಬೇಡಮ್ಮ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ, ನಿಮ್ಮಪ್ಪ ಬರ್ತಾನೆ ಏನೋ ಅಂತ. ತಪ್ಪಾಗತ್ತೆ ಅಜ್ಜಿ. ಪೂಜೆ ಮುಗಿದ ಕೂಡಲೇ ನಾವು ಉಳಿಸ್ಕೋಬೇಕಾದವ್ರನ್ನ ಉಳಿಲಿಲ್ಲ ಅಂದರೆ ನಾವು ಸಾಯಲೇಬೇಕು. ಅದು ಸರಿನೇ ಅಲ್ವಾ ಅಜ್ಜಿ? ಅಪ್ಪನೇ ಉಳಿಲಿಲ್ಲ ಅಂದಮೇಲೆ ಇನ್ನು ನಾನು ಬದುಕಿದ್ರು ಏನು ಪ್ರಯೋಜನ? ನೀನು ತಡಿಬೇಡ ಅಜ್ಜಿ. ಅಮ್ಮನವ್ರ ಪೂಜೆ ನಿಯಮನ ಭಂಗ ಮಾಡಬಾರ್ದು.
ಮಗಳೇ, ನೀನು ವಿಷ ಕುಡಿಯೋ ಅಗತ್ಯ ಇಲ್ಲ. ನಾನು ಬಂದಾಯ್ತು. ಹಿರಣ್ಮಯಿ, ಬಂದು ಪ್ರಸಾದ ಕುಡ್ದು ಪೂಜೆನ ಪೂರ್ತಿ ಮಾಡು. ಸರಿ ಅಜ್ಜಿ. ನಿನ್ನ ಪೂಜೆ ಸಾಕಾರವಾಗಿ ನಿಮ್ಮಪ್ಪ ಉಳಿದ್ರೆ ಆ ಖುಷಿಯಿಂದ ಬಿಡಿದೆಯಲ್ಲ ಸೀತ, ಅದರಲ್ಲೂ ವಿಷ ಬೆರೆಸಿದ್ದೀನಿ. ಆಗಲೂ ನೀನು ಸಾಯೋದು ಖಚಿತ. ಅಜ್ಜಿ, ನಾನು ಮಾಡಿದ ಪೂಜೆನಲ್ಲಿ ಏನೋ ತಪ್ಪಾಗಿರ್ಬೇಕು. ಅದಕ್ಕೆ ಆ ಅಮ್ಮನವರು ನನಗೆ ಈ ತೀರ್ಥ ಕೊಡೋಕ್ಕೆ ಬಿಟ್ಟಿಲ್ಲ. ಇಲ್ಲ ಕಣೆ ಹಿರಣ್ಮಯಿ, ಅದು ಕೈ ಜಾರಿ ಬಿದ್ದೋಯ್ತು ಅಷ್ಟೇನೆ. ಇದು ಅಮ್ಮನವ್ರ ಕೃಪೆನೇ ಇರಬೇಕು. ನೋಡು, ತೀರ್ಥ ಪ್ರಸಾದ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ಬಂದಿದ್ದಾನಲ್ಲ, ಆ ಸಂತೋಷದಲ್ಲಿ ಹೋಗಿ ಅಮ್ಮನವ್ರಿಗೆ ಅಡ್ಡ ಬೀಳು. ಸರಿ ಅಜ್ಜಿ. ಅಮ್ಮ, ನಿಮ್ಮ ಮಗಳು ರಶ್ಮಿ ಮಾಡಬೇಕಾದ ವ್ರತನ ನಮ್ಮ ಹಿರಣ್ಮಯಿ ಮಾಡಿ ಮುಗಿಸಿದ್ದಾಳೆ. ಅವರ ಅಪ್ಪನ ಬದುಕಿಸ್ಕೊಂಡಿದ್ದಾಳೆ. ಇನ್ನು ಯಾವ ಅಡೆತಡೆನೂ ಇರೋಲ್ಲ. ಆ ಮಹಾತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾಳೆ. ಆದಷ್ಟು ಬೇಗ ನಮ್ಮ ರಶ್ಮಿಗೂ ಬಂಗಾರಿಗೂ ಮದುವೆ ಮಾಡಿಬಿಡೋಣ. ಆಗಲಿ, ನಮ್ಗೆ ಒಪ್ಪಿಗೆ ಇದೆ. ಇನ್ಯಾವುದಾದ್ರೂ ಅಡ್ಡಿ ಆತಂಕ ಬರೋದಕ್ಕೆ ಮುಂಚೆ ಮದುವೆ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ. ಯಾವುದಾದ್ರೂ ಹತ್ತಿರದಲ್ಲಿರೋ ಮುಹೂರ್ತ ನೋಡಿ ವಾಲ್ಗ ಉತ್ಸವ ಬಿಡೋದು. ಆಯ್ತಮ್ಮ. ಇಷ್ಟೊತ್ತಿಗೆ ಹಿರಣ್ಮಯಿ ಕತೆ ಮುಗ್ದಿರುತ್ತೆ. ವಿಷ ಕುಡಿದು ಏನಾದರೂ ಆಗಿರುತ್ತೆ. ಅವಳು ಮೆಚ್ಕೊಂಡಿರೋ ಅಮ್ಮನವ್ರೆ ಅವಳಿಗೆ ಶಾಪ ಕೊಟ್ಟಿರ್ತಾರೆ. ಆ ಪ್ರಕಾಶಂಗೆ ಹೇಳಿದ್ದೆ ಎಲ್ಲ ತಿಳ್ಕೊಂಡು ಬಂದೇಳು ಅಂತ. ಇನ್ನೂ ಬಂದಿಲ್ವಲ್ಲ, ಎಲ್ಲೋದ ಇವನು? ಇವನ್ ಬೇರೆ ಹೇಳಿದ ಮಾತು ಕೇಳೋದೇ ಇಲ್ಲ. ಥೂ, ಎಲ್ಲ ಹಾಳಾಗೋದ್ನೋ ಏನೋ. ಸೌಗಂಧಿ, ಏಯ್, ಒಂದ್ ಕೆಲ್ಸ ಹೇಳಿದ್ರೆ ಬೇಗ ಮಾಡಕ್ಕಾಗಲ್ವಾ? ಎಷ್ಟೊತ್ತು ಬೇಕು? ನಿಮ್ಮಮ್ಮ ಏನೋ ಮಾತಾಡ್ತಿದ್ದಾರೆ, ನನ್ನ ನೋಡಿದ್ರೆ ಬೈತದೆ.
ನಾವಿಬ್ರು ಸೇರ್ಕೊಂಡು ಹಿರಣ್ಯ ಮೈಗೆ ಏನೋ ಮಾಡ್ತೀವಿ ಅಂತ. ಅದಕ್ಕೆ ಅವ್ರಿಗೆ ಕಾಣಿಸ್ತಾ ಇರಂಗೆ ಬಚ್ಚಿಕೊಂಡು ಬಂದೆ. ಸರಿ ಸರಿ, ಬೇಗ ಸಿಹಿ ಸುದ್ದಿ ಹೇಳು. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ. ಹಿರಣ್ಮೈಗೆ ಏನಾಯ್ತು? ಅವರಪ್ಪ ಮೇಲಿಗೆ ಹೊರಟೋದ್ರಾ? ಹಿರಣ್ಮೈ ಅಷ್ಟೇ ಪಲ್ಸ್ತು. ಅವರಪ್ಪ ಬದುಕ್ಬಿಟ್ರು. ಏನೋ ಹಿಂಗೆ ಅಂತಿದ್ಯಾ? ಅವ್ಳು ಪೂಜೆ ಮಾಡ್ತಿದ್ದಾಗ ನಾನೇ ಉಗುಳ್ತಂದೆಸ್ತೆ. ನೀನೇನೋ ಅಷ್ಟೇ, ಆದರೆ ಅದು ಹೋಗಿ ಅಲ್ಲೇ ಸೇರ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಅಮ್ಮನವ್ರಿಗೆ ಅಷ್ಟೇ ಸಾಕನ್ಸಿರ್ಬೇಕು. ಅಂತೂ ಅವಳು ಅನ್ಕೊಂಡಿದ್ದಾಯ್ತು ಕಣೆ. ಇವಾಗ ಎಲ್ಲರೂ ಸುಖವಾಗಿದ್ದಾರೆ. ಸಾಧ್ಯನೇ ಇಲ್ಲ. ನಾನೇ ನನ್ನ ಕೈಯಾರೆ ಅವಳ ಪೂಜೆನ ಹಾಳು ಮಾಡಿದ್ದೀನಿ. ಅದೇಗ ಅವಳ ಪೂಜೆ ಪೂರ್ತಿ ಆಗಕ್ಕೆ ಸಾಧ್ಯ? ನಿನಗೆ ಎಷ್ಟು ಆಶ್ಚರ್ಯ ಆಗ್ತಿದೆಯೋ ಅದು ನನಗೂ ಆಗ್ತಿದೆ. ನಾವಾದರೆ ಹಿರಣ್ಮೈ ಏನು ಮಾಡೋಕ್ಕಾಗಲ್ಲ ಅಂತ ಇವಾಗ ಗೊತ್ತಾಯ್ತು. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಕಣೋ. ಸರಿ ಹೋಯ್ತು. ನಾನು ಇಷ್ಟು ದಿವಸ ನಿಮ್ಗೆ ಸಹಾಯ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ. ನೀನು ಬೇಡ, ನೀನು ಸಹಸನು ಬೇಡ, ಹೋಗು. ಛೇ, ಹೇಗೆ ಅವಳ ಪೂಜೆನ ಪೂರ್ತಿಯಾಗಿ ಮಾಡಿದ್ಲು? ಸತ್ತಿರ್ತಾಳೆ. ಇಷ್ಟೊತ್ತಿಗೆ ಅವಳು ಸತ್ತಿರ್ತಾಳೆ. ಇಲ್ಲ ಅವಳು ಸತ್ತಿರ್ತಾಳೆ, ಅಲ್ಲಿ ಆಸ್ಪತ್ರೆಯಲ್ಲಿ ಅವರಪ್ಪ ಸತ್ತಿರ್ತಾನೆ. ತೊಲಗ್ಲಿ ಪೀಡೆಗಳು. ನನ್ನ ಬದುಕು ಹಾಳು ಮಾಡಿದ ಪೀಡೆಗಳೆಲ್ಲ ತೊಲಗೋಗ್ಲಿ. ಇನ್ಮೇಲೆ ಯಾರನ್ನೂ ಪ್ರೀತಿ ಪ್ರೇಮ ಅಂತ ಹಚ್ಕೊಳ್ಳಲ್ಲ. ಯಾರು ಬೇಡ ನನಗೆ. ಅವರಿಬ್ರು ಸತ್ತು ಸುದ್ದಿ ಕೇಳಿದ ತಕ್ಷಣ ನಾನು ಈ ಊರು ಬಿಟ್ಟೆ ಹೊರಟೋಗ್ತೀನಿ. ಹೇಳೋ, ಒಳ್ಳೆ ಸುದ್ದಿ ಹೇಳು. ನನ್ನ ಶತ್ರುಗಳು ಸತ್ರು ಅಂತ ಹೇಳು. ಇಲ್ಲ ಅಂದ್ರೆ ಆ ಹಿರಣ್ಮೈನೂ ಸಾಯ್ನಿಲ್ಲ, ಆ ಬಂಗಾರಿನೂ ಸತ್ತಿಲ್ಲ. ಬದುಕ್ಬಿಟ್ರ? ನನ್ನ ಶತ್ರುಗಳು ಬದುಕ್ಬಿಟ್ರ? ಹೌದು, ಹಿರಣ್ಮೈನೂ ಬದುಕ್ಬಿಟ್ಲು, ಬಂಗಾರಿನೂ ಬದುಕ್ಬಿಟ್ಟ. ಆ ರಶ್ಮಿಗೂ ಬಂಗಾರಿಗೂ ಮದುವೆ ಸಿದ್ಧತೆ ನಡೀತಾ ಇದೆ. ಇನ್ನೇನು ಮಾಡೋಕ್ಕಾಗಲ್ಲ ನೀನು. ಗೊತ್ತು, ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ಗೊತ್ತು. ಆ ಮಹಾತಾಯಿ. ಆ ಮಹಾತಾಯಿನೇ ಇದಕ್ಕೆಲ್ಲ ಕಾರಣ. ನನ್ನ ಎಲ್ಲ ಆಸೆಗೂ ತಣ್ಣೀರೆರ್ಚಿರೋದು ಅವಳೇ. ಈ ಕಡೆ ನನ್ನನ್ನು ರಕ್ಷಿಸೋ ಹಾಗೆ ನಾಟಕ ಮಾಡ್ತಾಳೆ, ಆ ಕಡೆ ಅವ್ರ ಕಂಟಕನೂ ನಿವಾರಿಸ್ತಾಳೆ. ಏ ಮಾಯಾವಿ ಅಮ್ಮನೋರೇ, ಯಾಕೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ? ನಾನು ಸದಾಕಾಲ ನಿನ್ನ ದೇವಸ್ಥಾನದ ಬುಡದಲ್ಲೇ ಸೇವೆ ಮಾಡ್ತಿದ್ದೆ ಅಲ್ವಾ? ನಾನೇನು ಕಮ್ಮಿ, ಅವರೇನು ಜಾಸ್ತಿ ನಿನಗೆ? ಇಲ್ಲ, ನೀನು ಎಲ್ಲರನ್ನೂ ಕಾಯೋ ದೇವಿ ಅಲ್ಲ, ಮಾಯಾವಿ, ಮಾಟಗಾತಿ, ದೊಡ್ಡ ಪಕ್ಷಪಾತಿ ನೀನು. ನೋಡ್ತಿರು, ನಿನ್ನ ಬಳಿ ಯಾರೂ ಬರಬಾರ್ದು, ಯಾರು ಕಷ್ಟ ಅಂತ ನಿನ್ನ ಕಾಲ್ ಬಳಿ ಬೀಳ್ಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಿರು. ಅಯ್ಯೋ ಅವು ಯಾವ ರೂಪ ತಾಳಿದ್ರು ಸರಿನೇ, ನಾನು ನಿನ್ನನ್ನು ಇವತ್ತು ಬಿಡಲ್ಲ. ನೀನು ಅಮ್ಮನೋರು ಅಂತ ಗೊತ್ತು, ನೀನು ಹಾವಿನ ರೂಪ ತಾಳಿದ್ಯಾ ಅಂತನೂ ಗೊತ್ತು. ನಾನಿವತ್ತು ನಿನ್ನನ್ನು ಬಿಡಲ್ಲ.
ಬೇಡ, ನನಗೇನು ಮಾಡಬೇಡ. ನನ್ನ ತಪ್ಪಾಯ್ತು, ದಯವಿಟ್ಟು ನಾನು ಬಿಟ್ಬಿಡು. ಬೇಡ. भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 ತಗೊಳ್ಳಿ, ಯಾರ ಬದಲಾಯಿಸ್ಕೊಳ್ಳಿ. ತಗೊಳಪ್ಪ, ಅರ್ಶಿನ ಕುಂಕುಮ ಇಡು. ತಗೊಳಪ್ಪ, ತಾಡಿ.